ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಭಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಬ್ಯಾಚುಲರ್ಸು ಸಿಂಪಲಾಗಿ ಮಾಡಬಹುದಾದಂತಹ ಈ ಒಂದು ಅಡುಗೆ ಅಂತಲೇ ಹೇಳ್ಬೋದು. ಸಿಂಪಲಾಗಿ ಮಾಡ್ಕೊಳ್ಳಿ, ಯಾವುದೇ ಮಸಾಲೆ ಇಲ್ಲ ಅಂದ್ರೂ ಬೇಗನೆ ರೆಡಿಯಾಗೋಗುತ್ತೆ ಫ್ರೆಂಡ್. ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಸಿಪ್ಪೆ ತೆಗೆದು ತೊಳೆದು ಹಾಕ್ಕೊಳ್ಳಿ. ಶುಂಠಿನ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ ಫ್ರೆಂಡ್ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಳ್ಳಿ. ನಂತರ ಒಂದು ಚಕ್ಕೆ, ಲವಂಗ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಫ್ರೆಂಡ್, ಮತ್ತು ಮಸಾಲೆ ಕೂಡ ಏನು ಇದಕ್ಕೆ ಬೇಡ. ಸೊ ಇವೆರಡನ್ನು ಹಾಕ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಫ್ರೆಂಡ್ ನಾವಿಲ್ಲಿ ಏನು ಮಸಾಲೆ ರುಬ್ಕೊಂಡಿರ್ತೀವೋ ಆ ಮಸಾಲೆನ ಹಾಕಬೇಕು ಫ್ರೆಂಡ್. ಮಸಾಲೆ ಹಾಕಿದ ನಂತರ ಫ್ರೆಂಡ್ ಒಂದು ಚಿಟಿಕೆ ಅಷ್ಟನ್ನ ಸ್ವಲ್ಪ ಮನೆಯಲ್ಲಿ ಏನಿರುವಂತಹ ನಿಮ್ಮದು ಖಾರ ಪುಡಿ ಸಾಮಾನು ಏನಿರುತ್ತೆ ಅದನ್ನು ಲೈಟಾಗಿ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಬೆಳ್ಳುಳ್ಳಿನ ನೀವು ಸಿಪ್ಪೆನ ತೆಗೆದು ಜಜ್ಜಿ ಹಾಕಿದರೆ ಅದ್ರ ಘಮ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್. ಸೊ ಇಷ್ಟೇ ಫ್ರೆಂಡ್, ಈ ಟೊಮೊಟೊ ಬಾತ್ ಅಂತನಾದರೂ ಹೇಳಿ, ಸಿಂಪಲ್ ಅಡುಗೆ, ರುಚಿಕರವಾದಂಥ ಅಡುಗೆ ಅಂತಲೇ ಹೇಳ್ಬೋದು. ನಾನಿಲ್ಲಿ 1 ಲೋಟಕ್ಕಾಗುವಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ. ಸೊ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್. ಆಮೇಲೆ ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಹಾಕಿ ಅಕ್ಕಿನ ತೊಳೆದು ಹಾಕ್ತೀನಿ ಫ್ರೆಂಡ್. ಇಲ್ಲಿ ಫ್ರೆಂಡ್ ನೀವು ಮಾಡಬೇಕಾಗಿರೋಂಥ ಒಂದು ಕೆಲಸ ಏನಂದರೆ, ಅಕ್ಕಿ ತೊಳೆದು ಹಾಕಿದ ನಂತರ ಅಕ್ಕಿ ಚೆನ್ನಾಗಿ ಕುದೀತಾ ಇರುವಂಥ ಟೈಮ್ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ನಾವೇನು ಹಾಕಿರೋದಂಥ ಮಸಾಲೆ ಚೆನ್ನಾಗಿ ಹಿಡ್ದಿರುತ್ತೆ, ಮಿಕ್ಸ್ ಆಗಿರುತ್ತೆ. ಇಲ್ಲಾಂದರೆ ತಳ ಇಟ್ಟಿಯೋ ಚಾನ್ಸಸ್ ಇರುತ್ತೆ. ಅಕ್ಕಿ ಚೆನ್ನಾಗಿ ಬೇಯೋ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸಿದ್ರೆ ಈ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂತಹ ರೆಸಿಪಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಕೆಲಸಕ್ಕೆ ಬೆಳಗ್ಗೆ ಹೋಗೋರು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಈ ಥರ ಸಿಂಪಲ್ಲಾಗಿರುವಂಥ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಬೇಕಿದ್ದರೆ ಇದ್ರ ಜೊತೆಗೆ 1-2 ಮೊಟ್ಟೆನ ಫ್ರೈ ಮಾಡಿ ಬೇಯಿಸಿ ನಂತರ ಅರಿಶಿನ ಪುಡಿ ಮತ್ತು 1-2 ಮಸಾಲೆಗಳನ್ನ ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು ಇದಕ್ಕೆ ಹಾಕ್ಬಿಟ್ರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ಮತ್ತು ಟೈಮ್ ಆಗೋಗಿದೆ, ಬೇಗ ಮಾಡಬೇಕು ಅನ್ನೋರು ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್. ಸ್ವಲ್ಪನೇ ಮಾಡ್ಕೊಂಡಿದ್ದೆ. ನೀವು ಬೇಕಿದ್ರೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕಿ ಜಾಸ್ತಿ ಕೂಡ ಮಾಡ್ಕೋಬಹುದು. ಸೊ ಗೈಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮನೇಲಿ ಒಂದು ಸಲ ಟ್ರೈ ಮಾಡಿ ತಪ್ಪದೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್.